ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನೆಲ್ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾರ್ಮಲ್ ಒಂದು ಮೆಜರ್ಮೆಂಟ್ ನ ಇಲ್ಲಿ ಬರ್ದಿದ್ದೀನಿ. ಎಸ್ ಎಚ್ ಅಂದ್ರೆ ಶೋಲ್ಡರ್ 15 ಇದೆ, ಬಿ ಎಲ್ ಅಂದ್ರೆ ಬ್ಲೌಸ್ ಲೆಂತ್ 12.5 ಇದೆ, ಬ್ಯಾಕ್ ಡಿಪ್ ಇದ್ದು 10 ಇದೆ, ಫ್ರಂಟ್ ಡಿಪ್ 6.5 ಇದೆ, ಅದೇನು 12, ಸ್ಲೀವ್ ಲೆಂತ್ 10.5 ಇದೆ, ಸ್ಲೀವ್ ರೌಂಡ್ ಅಂದ್ರೆ ಇಲ್ಲಿ ಕೆಳಗಡೆ ರೌಂಡ್ ಬರುತ್ತೆ, ಅದು ಬಂದು 8.5 ಇದೆ. ಚೆಸ್ಟ್ ಮಿಡಿಲ್ ಚೆಸ್ಟ್ ಬಂದ್ಬಿಟ್ಟು 31 ಇದೆ, ವೇಸ್ಟ್ 26 ಇದೆ. ಈ ಬ್ಲೌಸ್ ನ ನಾರ್ಮಲ್ ಫ್ರಂಟ್ ಲೀಫ್ ನೆಕ್ ಬರುತ್ತೆ, ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ವಿ ನೆಕ್ ಬಂದು ಬ್ಯಾಕ್ ಹುಕ್ಸ್ ಬರುತ್ತೆ. ಅದನ್ನ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ಬೋದು, ಫಸ್ಟ್ ಮೊದಲನೇದಾಗಿ ನಾವು ಸ್ಲೀವ್ಸ್ ನೇ ಕಟ್ ಮಾಡ್ತೀವಿ. ಸ್ಲೀವ್ಸ್ ನ ಏನಕ್ಕೆ ಕಟ್ ಮಾಡ್ತೀವಿ ಅಂದ್ರೆ ಬ್ಯಾಕ್ ಹಾರ್ಮೋಲ್ ನ ಕಟ್ ಮಾಡ್ಬೇಕಾದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಸ್ಲೀವ್ಸ್ ನ ಕಟ್ ಮಾಡ್ಕೊಂತೀವಿ. ನಾವು ರೆಗ್ಯುಲರ್ ಆಗಿ ಏನ್ ಮಾಡ್ತೀವಿ, ಸ್ಲೀವ್ಸ್ ನ ಫಸ್ಟ್ ಕಟ್ ಮಾಡ್ಕೊಂತೀವಿ. ಅದೇ ರೀತಿ ನಾವೇನ್ ಮಾಡ್ಬೇಕು, ಇಲ್ಲಿ ಬಂದ್ಬಿಟ್ಟು ನೀವು ಫಸ್ಟ್ ಲೈನ್ ಅನ್ನೋದು ಹಾಕೊಂತೀವಿ. ಇದು ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಫಸ್ಟ್ ಲೈನ್. ಆಮೇಲೆ ಅದ್ರ ಪಕ್ಕದಲ್ಲಿ ಒಂದ್ ಅರ್ಧ ಇಂಚ್ ಮಾರ್ಜಿನ್ ಅನ್ನ ಬಿಡ್ತೀವಿ. ಈ ಅರ್ಧ ಇಂಚ್ ಬಂದ್ಬಿಟ್ಟು ನಿಮ್ಗೆ ಕೆಳಗಡೆ ಮಾರ್ಜಿನ್ ಹಿಂಗ್ ಫೋಲ್ಡ್ ಮಾಡಿ ಹೊಲಿತೀವಲ್ಲ ಕೆಳಗಡೆ, ಅದಕ್ಕೆ ಈ ಕಡೆ ಬಂದ್ಬಿಟ್ಟು ನಿಮ್ಗೆ ಸ್ಟ್ರೈಟ್ ಆಗಿರುತ್ತೆ. ಇದು ಸ್ಟ್ರೈಟ್ ಆಗಿರುತ್ತೆ. ಇವಾಗ ಏನ್ ಮಾಡ್ತೀವಿ, ನಾವು ರೆಗ್ಯುಲರ್ ಆಗಿ ಲೆಂತ್ ನೋಡ್ಕೊಂಡು ಇಲ್ಲಿ 10.5 ಇಂಚು ಲೆಂತ್ ನೋಡ್ಕೊಂತೀವಿ. 10.5 ಅಂದ್ರೆ ಅರ್ಧ ಇಂಚ್ ಕೆಳಗಡೆ ಆಲ್ರೆಡಿ ಇಲ್ಲಿ ಮಾರ್ಜಿನ್ ಹಾಕಿದ್ವಿ. ಅಂದ್ರೆ ಇಲ್ಲಿ ಮೇಲ್ಗಡೆ ಒಲೆದಕ್ಕೆ ಮಾರ್ಜಿನ್ ನಾವು ತಗೋಬೇಕು. ಅಂದ್ರೆ 11 ಇಂಚ್ ತಗೊಂತೀವಿ. 11 ಇಂಚ್ ತಗೊಂಡು ಮತ್ತೆ ಇದ್ರದ್ದು ಮತ್ತೆ ಈ ಆರ್ಮೋಲ್ ಡೋರ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಈ ಆರ್ಮೋಲ್ ಡೋರ್ ಬಂದ್ಬಿಟ್ಟು ನಾವ್ ಇಲ್ಲಿ ನೋಡ್ಕೋಬಹುದು, AR ಅಂದ್ರೆ ಆರ್ಮೋಲ್ ಅಂತ. ಆರ್ಮೋಲ್ದು 14 ಇದೆ. 14 ಇರ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ 2.5 ತಗೋಬೇಕಾ, 3 ಇಂಚ್ ತಗೋಬೇಕಾ, 3 ಕಲ್ ತಗೋಬೇಕಂತ ಡೌಟ್ ಇರುತ್ತೆ. ಅದೇ ನಾವು ರೆಗ್ಯುಲರ್ ಆಗಿ ಬಂದ್ಬಿಟ್ಟು ಈ ಆರ್ಮೋಲ್ ಅನ್ನೋದು 14 ಇದ್ರೆ ಏನ್ ಮಾಡ್ತೀವಿ, ನಾವು ಕೈ ಹಿಂಗ್ ಬೆಂಡ್ ಮಾಡ್ಬೇಕಾದ್ರೆ ಈ ಆರ್ಮೋಲ್ ಹಿಂಗ್ ಸ್ಟ್ರೈಟ್ ಬರಬೇಕು. ಈ ಸ್ಟ್ರೈಟ್ ಹೆಚ್ಚು ಕಮ್ಮಿ ಅಂದ್ರೆ 3 ಇಂಚ್ ಮೇಲೆ ಬಂದೇ ಬರುತ್ತೆ. ಹಿಂಗೆ ಹ್ಯಾಂಡ್ ಲಿಫ್ಟ್ ಮಾಡ್ಬೇಕಾದ್ರೆ ಈ ಆರ್ಮೋಲ್ ಡೌನ್ ಇಂದ ಹಿಂಗ್ ಈ ಲೈನ್ ಸ್ಟ್ರೈಟ್ ಆಗಿರ್ಬೇಕು. ಅದು ಒಂದ್ 3 ಇಂಚ್ ಆದ್ರೂ ಬಂದೇ ಬರುತ್ತೆ. ಈ ಲೆಕ್ಕಾಚಾರ ಮೇಲೆ ಏನ್ ಮಾಡ್ತೀವಿ, ನಾವು 3 ಇಂಚ್ ಡೌನ್ ಮಾಡ್ಬೇಕು. ಈ 3 ಇಂಚ್ ಅದು ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನೋಡಿ, ಈ ತರ ಲೈನ್ಸ್ ಅನ್ನೋದು ಎಳ್ಕೊಂತ ಇರ್ತದೆ. ಆ ಬಟ್ಟೆ ಕಟ್ ಮಾಡಿಲ್ಲ ಅಂದ್ರೆ ನೋಡಿ ಇಲ್ಲಿ ಬರ್ತದ ಲೈನ್ಸ್, ಅದರಿಂದ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನಾವು ಆ 3 ಇಂಚ್ ಅನ್ನೋದು ಇಲ್ಲಿ ತಗೊಂತೀವಿ. ನೋಡಿ ಈ ತರ ಇಲ್ಲಿ 3 ಇಂಚ್ ಲೈನ್ ಹಾಕೊಂಡೆ ಈ ಮಾರ್ಜಿನ್ ಸಮೇತ, ಮಾರ್ಜಿನ್ ಅರ್ಧ ಇಂಚ್ ಹೋದ್ರೆ 3 ಕಾಲು ಹಾಕೊಳ್ಳಿ, ಪರವಾಗಿಲ್ಲ. 11ಗೆ ಮತ್ತೆ ಸೇಮ್ ಅದೇ ಮುಂದಕ್ಕೆ 11 ಇಲ್ಲಿ 3 ಕಾಲು. ಅದಾದ್ಮೇಲೆ ಏನ್ ಮಾಡ್ಬೇಕು, ನಾವು ಸ್ಕೇಲ್ ನ ತಗೊಂಡು ಒಂದ್ ಲೈನ್ ಹಾಕೊಳ್ಬೇಕು. ಆಮೇಲೆ ಇಲ್ಲಿ ಕೆಳಗಡೆ ರೌಂಡ್ ನಾವು ಸ್ಲೀವ್ಸ್ ಡಬಲ್ ಫೋಲ್ಡ್ ಮಾಡಿರ್ತೀವಿ ಓಪನ್ ಮಾಡಕ್. ಅದಕ್ಕೋಸ್ಕರ ಸ್ಲೀವ್ಸ್ ರೌಂಡ್ ಎಷ್ಟಿದೆ, 8.5 ಇದೆ. 8.5 ಅಂತಂದ್ರೆ 4 ಕಾಲ್ ಬರುತ್ತೆ. ಇಲ್ಲಿ ನೋಡಿ, ಟೇಪ್ ತಗೊಂಡು 4 ಕಾಲ್ಗೆ ಇಲ್ಲೊಂದು ಮಾರ್ಕ್. ಆಮೇಲೆ ಈ AR ಅಂತೀವಲ್ಲ, ಆರ್ಮೋಲ್ ಎಷ್ಟಿದೆ, ನಮ್ಗೆ 14 ಇಂಚ್ ಇದೆ. 14 ಇಂದ ಏನ್ ಮಾಡ್ಬೇಕು, ನಾವು ಹಿಂಗ್ ಶೇಪ್ ಬರುತ್ತೆ. ಆ ಶೇಪ್ ಬಂದಾಗ 1/4 ಇಂಚ್ ಅನ್ನೋದು ಎಕ್ಸ್ಪೆಂಡ್ ಆಗುತ್ತೆ ಹೊಲಿಬೇಕಾದ್ರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ನಾವು 1/4 ಇಂಚ್ ಕಮ್ಮಿ ತಗೋಬೇಕು. 1/4 ಇಂಚ್ ಕಮ್ಮಿ ತಗೊಂಡು ಎಷ್ಟು ಬರುತ್ತೆ, 6.75 ಬರುತ್ತೆ. 6.75ಗೆ ನಾವಿಲ್ಲೊಂದು ಲೈನ್ ಮಾರ್ಕ್ ಮಾಡ್ಕೊಳ್ತೇವೆ. ಅದಾದ್ಮೇಲೆ ಈ 2 ಲೈನ್ ನ ಜಾಯಿನ್ ಮಾಡ್ತೀವಿ. ಮತ್ತೆ ಇವಾಗ ಮೈನ್ ಡೌಟ್ ಬರುತ್ತೆ, ಇದನ್ನ ಶೇಪ್ ಹೆಂಗ್ ತಗೋಬೇಕು ಅಂತ ತುಂಬಾ ಡೌಟ್ಸ್ ಇರುತ್ತೆ. ಆ ಶೇಪ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಇನ್ನೂ ಒಂದು ವಿಡಿಯೋ ಮಾಡ್ತೀನಿ. ನಾವು ಈ ಹಾರ್ಮೋಲ್ ಇಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡ್ವಿ, ಈ ಲೈನ್ ಹಾಕಿದೀವಲ್ಲ, ಈ ಲೈನ್ಗೆ ಅರ್ಧ ತಗೋಬೇಕು. ಇದರಲ್ಲಿ 6 ಇಂಚ್ ಇದೆ, ನಾವು ಅದರಲ್ಲಿ ಅರ್ಧ ಅಂದ್ರೆ 3 ಇಂಚ್ ಬರುತ್ತೆ. 3 ಇಂಚ್ಗೆ ಇಲ್ಲೊಂದು ಲೈನ್ ಹಾಕೋಬೇಕು. ಮತ್ತೆ ಸ್ವಲ್ಪ ಮೇಲ್ ಬಂದು ಇಲ್ಲೊಂದು ಲೈನ್ ಹಾಕೋಬೇಕು. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 3 ಇದೆಯಲ್ಲ, ಅಂದ್ರೆ 1.5 ಬರುತ್ತೆ. 3 ಕಾಲಲ್ಲ, 3 ಕಾಲಲ್ಲಿ ಅರ್ಧ 1.5 ಒಂದು ಪಾಯಿಂಟ್ ಬರುತ್ತೆ. 1.5 ಒಂದು ಪಾಯಿಂಟ್ಗೆ ಇಲ್ಲೊಂದು ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ತರ ಬರುತ್ತಲ್ಲ, ಇದು ಫ್ರಂಟ್ದು. ಇಲ್ಲಿಂದ ಇಲ್ಲಿಗೆ 6 ಇಂಚ್ ಇತ್ತು, ನಾವು ಅದರಲ್ಲಿ ಡಿವೈಡೆಡ್ ಬೈ 2 ಮಾಡಿ 3 ಇಂಚು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದರಿಂದ ಇಲ್ಲಿಗೆ ಬರುತ್ತೆ. ಮತ್ತೆ ಇದ್ರಲ್ಲಿ ಅರ್ಧ ಮಾಡ್ಕೊಂಡು ಇಲ್ಲೊಂದು ಪ್ಲಸ್ ಮಾರ್ಕ್ ತರ ಸ್ಟಾರ್ಟ್ ಆಯ್ತು. ಇದು ಫ್ರಂಟ್ ಪಾರ್ಟ್. ಅದಾದ್ಮೇಲೆ ಇದಕ್ಕೆ ಅರ್ಧ ಇಂಚು ಮೇಲ್ ತಗೋಬೇಕು ಈ ತರ. ಇದು ಬ್ಯಾಕ್. ಮತ್ತೆ ಇದೆರಡು ಹೆಂಗ್ ಜಾಯಿನ್ ಮಾಡಬಹುದು ಅಂತ ನಾವು ಈಸಿ ಮೆಥಡ್ ಅಲ್ಲಿ ತೋರಿಸಿದ್ದು. ಈ ಸ್ಕೇಲ್ ನ ಇಟ್ಕೊಂಡು ನೋಡಿ, ಇಷ್ಟೇ ನಾವು ಮಾಡ್ಬೇಕಾಗಿರೋದು. ಇಲ್ಲಿಂದ ಇಲ್ಲಿಗೊಂದು ಲೈನು, ಮತ್ತೆ ಇದನ್ನೇ ಈ ತರ ಉಲ್ಟಾ ಮಾಡಿ
ನೋಡಿ. ಇದು ಫ್ರಂಟ್ ಶೇಪ್ ಆಯ್ತು. ಇದು ಫ್ರಂಟ್ ಶೇಪ್ ಆಯ್ತು. ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಲ್ಲ, ಇದು ಬ್ಯಾಕ್ ಸ್ಟೇಪ್. ಅದನ್ನ ಹೆಂಗ್ ತಗೋಬೇಕಂದ್ರೆ ನೋಡಿ, ಹಿಂಗ್ ಇಟ್ಕೊಂಡು ಒಂದು ಹಾಕಿದ್ವಿ. ಸೇಮ್ ಅದೇ ಸ್ಕೇಲ್ನ ಈ ತರ ಉಲ್ಟಾ ಮಾಡಿ ಈ ತರ ಮಾಡಿದ್ವಿ ನೋಡಿ. ಇವಾಗ ಫ್ರಂಟ್ ಶೇಪ್ ಇದಾಯ್ತು, ಬ್ಯಾಕ್ ಶೇಪ್ ಇದಾಯ್ತು. ಈ ತರ ಈಸಿ ಮೆಥಡ್ ಅಲ್ಲಿ ನಾವು ಸ್ಲೀವ್ಸ್ ಅನ್ನೋದನ್ನ ನೀಟಾಗಿ ಕಟ್ ಮಾಡ್ಕೋಬಹುದು. ಸ್ಲೀವ್ಸ್ ಏನೇ ಕಟ್ ಆಯ್ತು. ಇವಾಗ ಬ್ಯಾಕ್ ಯಾವ ತರ ಅಂತಂದ್ರೆ, ಇದನ್ನೇ ಸ್ಲೀವ್ಸ್ ಹೆಲ್ಪ್ ತಗೊಂಡು ನಾವು ಬ್ಯಾಕ್ ನ ಕಟ್ ಮಾಡ್ಕೋಬೇಕು. ಯಾಕಂತಂದ್ರೆ ನೋಡಿ, ಇದು ಹಾರ್ಮೋಲ್ ಕರೆಕ್ಟ್ ಆಗಿ ಕೈ ಕರೆಕ್ಟ್ ಆಗಿ ಕಟ್ ಮಾಡಿವಿ ಅಂತಂದ್ರೆ, ಅದಾದ್ಮೇಲೆ ಬ್ಯಾಕ್ ಅಲ್ಲಿ ಹಾರ್ಮೋಲ್ ಡೌನ್ ಎಷ್ಟು ಕಟ್ ಮಾಡಬೇಕು ಅನ್ನೋದು ಅದನ್ನ ಇಟ್ಕೊಂಡು ಹಿಂಗ್ ಚೆಕ್ ಮಾಡ್ಕೊಂಡು ಹಾರ್ಮೋಲ್ ಡೌನ್ ಕಟ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಅದರಿಂದ ನಾವು ಯಾವಾಗೂ ಸ್ಲೀವ್ಸೇ ಫಾಸ್ಟ್ ಕಟ್ ಮಾಡ್ಬೇಕು. ಅದಾದ್ಮೇಲೆ ಬ್ಯಾಕ್ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ಫ್ರಂಟ್ ನ ಕಟ್ ಮಾಡೋಕೆ ತುಂಬಾ ಈಸಿ. ಯಾಕಂದ್ರೆ ಫ್ರಂಟ್ ಲೆಂತ್ಗೂ ಬ್ಯಾಕ್ ಲೆಂತ್ಗೂ ಒಂದು ರೀತಿ ಡಿಫ್ರೆನ್ಸ್ ಬರುತ್ತೆ. ಅದನ್ನ ನಾವು ಕಟ್ ಮಾಡ್ಕೊಂಡು ಈಸಿಯಾಗಿ ಕಟ್ ಮಾಡೋಕೆ ತುಂಬಾ ಅನುಕೂಲ ಆಗುದಿಲ್ಲ ಅಂತ ಹೇಳ್ಬಿಟ್ಟು ನಾವು ಬ್ಯಾಕ್ ಕಟ್ ಮಾಡ್ಬೇಕಂದ್ರೆ ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಬ್ಯಾಕ್ ಅಲ್ಲಿ ಹುಕ್ಸ್ ಪಟ್ಟಿ ಹೊಲಿಯೋದಕ್ಕೆ ಮಾರ್ಜಿನ್ ಬಿಡಬೇಕು. ಫಸ್ಟ್ ಲೈನ್ ಮತ್ತೆ ಇದು ಮಾರ್ಜಿನ್ ಲೈನ್. ನಾವು ಹೊಲಿಯ ಎಷ್ಟು ಮಾರ್ಜಿನ್ ತಗೋಬೇಕು ಅಂತ ಅಷ್ಟು ಮಾರ್ಜಿನ್. ಮತ್ತೆ ಇದು ಲೈನ್ ಬಂದ್ಬಿಟ್ಟು ನಾವು ಈ ಕಡೆ ಬಟ್ಟೆ ಡಬಲ್ ಫೋಲ್ಡ್ ಮಾಡಿರ್ತೀವಲ್ಲ ಆ ಲೈನು. ಆ ಲೈನ್ ತಗೊಂಡಿದ್ದೀನಿ. ಇವಾಗ ಮೊದಲನೇದಾಗಿ ನಾವಿಲ್ಲಿ ನೋಡ್ಬೋದು ಬ್ಲೌಸ್ ಲೆಂತ್ ಎಷ್ಟಿದೆ, 12.5 ಇದೆ. 12.5 ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು. 12.5 ಇಲ್ಲಿ ಆರ್ಮೋಲ್ ಡೌನ್ 14 ಇದೆ. ನಾವೇನ್ ಮಾಡ್ಬೇಕು, ಅಂದಾಜಾಗಿ ಒಂದ್ 5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೇಕಂದ್ರೆ ಕಮ್ಮಿ ಮಾರ್ಕ್ ಮಾಡ್ಕೋಬಹುದು. 10 ಇಂಚ್ ಡೀಪ್ ಇದೆ. ಹೊಲಿಯೋದಕ್ಕೆ ಸ್ವಲ್ಪ 1/4 ಇಂಚ್ ಮಾರ್ಜಿನ್ ಬೇಕು. 9.75 ಹಾಕಿದ್ದೀನಿ. ಮತ್ತೆ ಇಲ್ಲಿ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಇಲ್ಲೂ ಅಷ್ಟೇನೆ 5.25 ಒಂದು ಮಾರ್ಕ್ ಹಾಕಿದ್ದೀನಿ. 12.5 ಇಲ್ಲಿ ಮೇಲ್ಗಡೆ ಒಂದು ಮಾರ್ಕ್ ಹಾಕಿದ್ದೀನಿ. ಅದಾದ್ಮೇಲೆ ಸೇಮ್ ನಾವು ಯಾವ ತರ ಬಟ್ಟೆನ ಕಟ್ ಮಾಡ್ಕೊಂಡಿರ್ತೀವೋ ಅದೇ ತರ ಲೈನಿಂಗ್ ಡಬಲ್ ಫೋಲ್ಡಿಂಗ್ ಇರುತ್ತೆ. ಅದೇ ರೀತಿ ನಾನು ಕಟ್ ಮಾಡ್ಬೇಕಾದ್ರೆ ಹೆಂಗ್ ಕಟ್ ಮಾಡ್ತೀವೋ ಇಲ್ಲೂ ಡ್ರಾಯಿಂಗ್ ಅಲ್ಲಿ ಅದೇ ತರ ಮಾಡ್ತಾ ಇದ್ದೀನಿ. ಮತ್ತೆ ಹಾರ್ ಮೋಲ್ಡ್ ಅಲ್ಲಿ ಆಲ್ರೆಡಿ ಹಾಕಿದೀವಿ. ಸೇಮ್ ಅದಕ್ಕೊಂದು ಲೈನು, ನೆಕ್ ಡೀಪ್ ಒಂದು ಲೈನು. ಇಲ್ಲಿ ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ಲ ಹುಕ್ಸ್ ಪಟ್ಟಿ ಮಾಡೋದಕ್ಕೆ, ಇಲ್ಲಾಂದ್ರೆ ಟೈಟ್ ಆಗುತ್ತೆ. ಅದಕ್ಕೊಂದು ಲೈನ್ ಹಾಕೊಂತ ಇದ್ದೀನಿ. ಬ್ಯಾಕ್ ಹುಕ್ಸ್ ಅಲ್ಲ, ಅದರಿಂದ ಫ್ರಂಟ್ ಹುಕ್ಸ್ ಆದ್ರೆ ಏನ್ ಮಾಡ್ತೀವಿ ನಾವು, ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ಈ ಮಾರ್ಜಿನ್ ಅನ್ನೋದು ಫ್ರಂಟ್ ಅಲ್ಲಿ ತಗೊಂತೀವಿ. ಇದರಲ್ಲಿ ಹುಕ್ಸ್ಗೆ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಫೋಲ್ಡ್ ಮಾಡ್ಬಿಡ್ತೀವಿ. ಇಲ್ಲಿ ಈ ಒಂದ್ ಲೈನ್ ವರ್ಗು ಅಲ್ಲಿಗೆ ಇಲ್ಲಿ ಎಷ್ಟು ಫೋಲ್ಡ್ ಮಾಡ್ತೀವೋ ಇಲ್ಲಿ ಎಷ್ಟು ಫೋಲ್ಡ್ ಮಾಡ್ತೀವೋ ಇಲ್ಲೂ ಅಷ್ಟೇನ ಸೇಮ್ ಲೈನ್ ಅನ್ನೋದು ಹಾಕೋಬೇಕಾಗುತ್ತೆ. ಅದಾದ್ಮೇಲೆ ಕೆಳಗಡೆ ವೇಸ್ಟ್ ಲೆಂತ್. ವೇಸ್ಟ್ ಎಷ್ಟಿದೆ, ಇಲ್ಲಿದೆ 26 ಇದೆ. 26 ಅಲ್ಲಿ 4 ಭಾಗ ಮಾಡಿದ್ರೆ ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ, 6.5 ಬರುತ್ತೆ. 13 ಕರೆಕ್ಟ್. ಎಷ್ಟು ಬರುತ್ತೆ, 6.25 ಬಂತು. ವೇಸ್ಟ್ ನ 4 ಭಾಗ ಮಾಡಿದ್ರೆ ಅವಾಗ ಏನ್ ಮಾಡ್ತೀವಿ ನೋಡಿ, 6.25ಗೆ ಇಲ್ಲೊಂದು ಮಾರ್ಕು, ಮತ್ತೆ ಇಲ್ಲಿ ಡಾಟ್ ಇರುತ್ತಲ್ಲ ಡಾಟ್ಗೆ ಒಂದು ಲೈನು. ಆ ಡಾಟ್ ಮಾರ್ಜಿನ್ ಹೇಳಿದಾಗ ಸ್ವಲ್ಪ ಟೈಟ್ ಆಗ್ಬೋದು, ಅದಕ್ಕೆ ಒಂದು ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಚೆಸ್ಟ್ ಬಂದ್ಬಿಟ್ಟು 30 ಇದೆ. ತುಂಬಾ ಜನಕ್ಕೆ ಡೌಟ್ ಇದೆ, ಬ್ಲೌಸ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಅಪ್ಪರ್ ಚೆಸ್ಟ್ ವೇಸ್ಟ್ ಮೆಜರ್ಮೆಂಟ್ 3 ಮೆಜರ್ಮೆಂಟ್ ತಗೊಂಡಿರ್ತೀವಿ. ಇದರಲ್ಲಿ ಲೂಸ್ ಬಿಡ್ಬೇಕಾ ಬೇಡ, ಎಲ್ಲ ಎಕ್ಸ್ಟ್ರಾ ಸೇರ್ಸ್ಕೋಬೇಕಂತ ತುಂಬಾ ಡೌಟ್ ಇರುತ್ತೆ. ಯಾವ್ದೇ ಕಾರಣಕ್ಕೂ ಬ್ಲೌಸ್ ಅಲ್ಲಿ ಬಂದ್ಬಿಟ್ಟು ನಾವು ಎಕ್ಸ್ಟ್ರಾ ಸೇರ್ಸ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಅದು ಬರ್ಕೊಂತೀವಿ ಕರೆಕ್ಟ್ ಆಗಿ ಫುಲ್ ಟೈಟ್ ಆಗಿ ಫಿಟ್ಟಿಂಗ್ ಆಗಿ ಹಾಕೊಂತೀವಿ. ಆದ್ರಿಂದ ಅದಕ್ಕೆ ಯಾವ್ದೇ ಕಾರಣಕ್ಕೂ ಲೂಸ್ ಕೊಡೋಂಥದ್ದು ಏನಿಲ್ಲ. ಫ್ರಂಟ್ ಅಲ್ಲಿ ಮಾತ್ರ ಲೂಸ್ ಕೊಡ್ಬೇಕು, ಬ್ಯಾಕ್ ಅಲ್ಲಿ ಏನು ಕೊಡಂಗಿಲ್ಲ. ಫ್ರಂಟ್ ಅಲ್ಲಿ ಏನಿದೆ ಚೆಸ್ಟ್ ಇರುತ್ತೆ, ಅದಕ್ಕೋಸ್ಕರ ಆ ಮೆಜರ್ಮೆಂಟ್ ತಕ್ಕಂಗೆ ಎಷ್ಟು 1.5 ಇಂಚ್ 2 ಇಂಚ್ ಅನ್ನೋದು ಅಷ್ಟು ಮಾತ್ರ ಬಿಡ್ಕೋಬೇಕಾಗುತ್ತೆ. ಜಾಸ್ತಿ ಏನು ಬಿಡೋ ಅವಶ್ಯಕತೆ ಏನಿರಲ್ಲ. ಮತ್ತೆ ಡ್ರೆಸ್ ಬ್ಲೌಸ್ ಗೆ ಬಂದಾಗ ನಾವ್ ಯಾವ್ದೇ ಕಾರಣಕ್ಕೂ ಎಲ್ಲೂ ಎಕ್ಸ್ಟ್ರಾ ಕೊಡಂಗಿಲ್ಲ. ಯಾಕಂದ್ರೆ ನೋಡಿ, ಮೆಜರ್ಮೆಂಟ್ ಏನಿದೆ, ಆರ್ಮೋಲ್ ಎಷ್ಟಿದೆ ಅಷ್ಟೇ ಇಟ್ಕೊಂಡಿದೀವಿ, ಸ್ಲೀವ್ ರೌಂಡ್ ಎಷ್ಟಿದೆ ಅಷ್ಟೇ ಇಟ್ಕೊಂಡಿದೀವಿ, ಇವಾಗ ವೇಸ್ಟ್ ಎಷ್ಟಿದೆ ಅಷ್ಟೇ ಇಟ್ಕೊಂಡಿದೀವಿ. ಯಾಕಂದ್ರೆ ಇಲ್ಲಿ ಎಕ್ಸ್ಟ್ರಾ ಕೊಟ್ಟರೆ ಮತ್ತೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಎಕ್ಸ್ಟ್ರಾ ಬುಕ್ಸ್ ಹಾಕ್ಬೇಕಾಗುತ್ತೆ. ಅವೆಲ್ಲ ಬೇಡ ನಮ್ಗೆ. ನಾವು ಡೈರೆಕ್ಟ್ ಮೆಜರ್ಮೆಂಟ್ ಎಷ್ಟಿದೋ ಅಷ್ಟೇ ಇಟ್ಕೊಳ್ಳೋಣ. 6 ಇಂಚ್ ಆಯ್ತು. ಇಲ್ಲಿ ಮೇಲೆ ಇದು ಬಂದ್ಬಿಟ್ಟು ಚೆಸ್ಟ್ ಬಂದ್ಬಿಟ್ಟು 30 ಇಂಚಸ್ ಇದೆ. 30 ಇದ್ರೆ ಅಂದ್ರೆ ಅದರಲ್ಲಿ 30 ಅಲ್ಲಿ ಡಿವೈಡೆಡ್ ಬೈ 4 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 7.5 ಬರುತ್ತೆ. ಎಷ್ಟು, 7.5 ಬರುತ್ತೆ. ಆ 7.5 ನ ಏನ್ ಮಾಡೋಣ, ಇಲ್ಲಿ ಇಡೋಣ.
7.5 ಇಲ್ಲಿ ಇಟ್ಟು ಒಂದು ಮಾರ್ಕ್ ಮಾಡಿ. ಮತ್ತೆ ಇಲ್ಲಿ ನೆಕ್ ಬ್ರಾಡ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಇವಾಗ ರೌಂಡ್ ನೆಕ್ ಸ್ಕ್ವೇರ್ ನೆಕ್ ಇದ್ದಾಗ ನಾವೇನ್ ಮಾಡ್ಬೇಕು, ಈ ನೆಕ್ ಬ್ರಾಡ್ ಅನ್ನೋದು 3 ಇಂಚ್ ತಗೊಂತೀವಿ ರೆಗ್ಯುಲರ್ ಆಗಿ. ಇಲ್ಲ ನೆಕ್ ಶೇಪ್ ಲೀಫ್ ನೆಕ್, ಪಾಟ್ ನೆಕ್, ಈ ತರ ನೆಕ್ ಶೇಪ್ ಮೇಲೆ ಬಂದಾಗ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದು ಆ ನೆಕ್ ಬಂದಾಗ ಇದಕ್ಕೆ ಅರ್ಧ ಇಂಚ್ ಸೇರಿಸ್ಬೇಕು, 3.5 ತಗೋಬೇಕು. ಇದು ವಿ ನೆಕ್ ಇರೋದ್ರಿಂದ, ಸ್ವಲ್ಪ ಬ್ರಾಡ್ ವಿ ನೆಕ್ ಇರೋದ್ರಿಂದ ಇದಕ್ಕೆ ಏನ್ ಮಾಡ್ತೀನಿ ನಾನು 3 ತಗೊಂತೀನಿ. ಇಲ್ಲಿ ನೋಡಿ 3 ತಗೊಂಡಿರ್ತೀನಿ. ಓಕೆ, ಅದಾಯ್ತು. ಇವಾಗ ಮೈನು ಶೋಲ್ಡರ್ ಎಷ್ಟು ಇಟ್ಕೋಬೇಕು ಅಂತ ತುಂಬಾ ಡೌಟ್ ಇರುತ್ತೆ. ಶೋಲ್ಡರ್ ಬಂದು ನಮ್ದು ಎಷ್ಟು ಇಲ್ಲಿ ನೋಡಿ 15 ಇಂಚ್ ಇದೆ. 15 ಇಂಚ್ ಶೋಲ್ಡರ್ ಇರ್ಬೇಕಾದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಈ ಸೈಜ್ಗೆ ಕಮ್ಮಿ ಅಂದ್ರೆ 11 ಇಂಚ್ ಅನ್ನೋದು ಇಡಬೇಕಾಗುತ್ತೆ. 10 ಇಂಚ್ ಡೀಪ್ ಇದೆ, ಮತ್ತೆ ಸಣ್ಣನೂ ಇದಾರೆ, ಶೋಲ್ಡರ್ ಬ್ರಾಡರ್ ಇದೆ. ಅದರಿಂದ ಏನ್ ಮಾಡ್ಬೇಕು, ನಾವು ಪ್ರತಿಯೊಂದು ಅಷ್ಟೇ ನಾವ್ ಇಲ್ಲಿ ಶೋಲ್ಡರ್ ಲೆಕ್ಕಾಚಾರ ನಾವ್ ಇಡೋದು ಹೆಂಗೆ ಅಂತಂದ್ರೆ 15 ಇಂಚಲ್ಲಿ ಈ ಸಣ್ಣ ಇರೋದ್ರಿಂದ 4 ಇಂಚು ಮೈನಸ್ ಮಾಡ್ತೀವಿ. ಎಷ್ಟು ಇದರಲ್ಲಿ -4 ಇಂಚ್ ಮಾಡ್ತೀವಿ. -4 ಇಂಚ್ ಮಾಡಿದಾಗ ಇಲ್ಲಿ 11 ಇಂಚ್ ಬರುತ್ತೆ. ಆ -4 ಇಂಚ್ ಯಾವ ಲೆಕ್ಕಾಚಾರದಲ್ಲಿ ಮಾಡಿದೀರಾ ಅಂತ ಅನ್ಕೊಬಹುದು ನೀವು. ಈ ಮೆಜರ್ಮೆಂಟ್ ಮೇಲೆ ಸಣ್ಣ ಇರೋದ್ರಿಂದ ನಾವು 11 ಇಂಚ್ ಇಟ್ಕೊಂಡಿರ್ತೀವಿ. ಅದೇ ಇಲ್ಲಿ ಜಾಸ್ತಿ ಇಟ್ಕೋದ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಮತ್ತೆ ಇನ್ನೊಂದು ಡೀಪ್ 10 ಇಂಚ್ ಇದೆ, ಅದಕ್ಕೋಸ್ಕರ 4 ಇಂಚ್ ಮೈನಸ್ ಮಾಡಿದ್ದೀನಿ. ಅದೇ 8, 7 ಆತರ ಇದ್ದಾಗ ಏನ್ ಮಾಡ್ತೀವಿ, ಇದ್ರಲ್ಲಿ -3 ಇಂಚ್ ತೆಗಿತೀನಿ. ಅದು ಇನ್ನು 5 ಇಂಚ್ ಇದ್ದಾಗ ಏನ್ ಮಾಡ್ತೀನಿ, -2 ಇಂಚ್ ತೆಗಿತೀನಿ. ಆತರ ಡೀಪ್ ಮೇಲ್ ಬಂದಷ್ಟು ಶೋಲ್ಡರ್ ಜಾಸ್ತಿ ಅನ್ನೋದು ಇಟ್ಕೋಬೇಕಾಗುತ್ತೆ. ಇದು 10 ಇಂಚ್ ಡೀಪ್ ಇರೋದ್ರಿಂದ ನಾನು ಏನ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ -4 ಇಂಚ್ ಮೈನಸ್ ಮಾಡಿ 11 ಇಂಚು ಇಡ್ತಾ ಇದ್ದೀನಿ. ನೋಡಿ ಈ ತರ 11 ಇಂಚ್ ಇಟ್ಕೊಂಡಿದ್ದೀನಿ. ಮತ್ತೆ ಸೇಮ್ ಈ ಆರ್ಮಲ್ ಹತ್ರನು ಬಂದ್ಬಿಟ್ಟು ನಾವು ಸೇಮ್ 11 ಇಂಚ್ ಇಟ್ಕೊಳ್ಳಿ. ಈ ತರ 11 ಇಂಚ್ ಇಟ್ಕೊಂಡು ಸ್ಟ್ರೈಟ್ ಲೈನ್ ಅನ್ನೋದು ಹಾಕೊಳ್ಳಿ. ಈ ತರ ನಾವು ಬ್ಲೌಸ್ ಯಾವ ತರ ಕಟ್ ಮಾಡ್ತಾರೆ ಅದೇ ಫಾರ್ಮುಲಾ ಯೂಸ್ ಮಾಡ್ತಾರೆ. ಈ ತರ ಟರ್ನ್ ಮಾಡಿ ಸ್ಕೇಲ್ ಹಾಕ್ಬೇಕು ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ನಾವು ಕಟ್ ಮಾಡ್ಬೇಕಾದ್ರೆ ನಾವು ಈ ತರ ನಿಂತ್ಕೊಂಡಾಗ ಇದೇ ತರನೇ ಕಟ್ ಮಾಡ್ಕೊಂತೀವಿ. ನಾವು ನಮ್ಮ ವಿಡಿಯೋಸ್ ಎಲ್ಲ ಚೆಕ್ ಮಾಡಿ, ಅದಕ್ಕೋಸ್ಕರ ನಾನು ಅದೇ ಫಾರ್ಮುಲಾ ತರನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ಈ ಶೋಲ್ಡರ್ ಎಷ್ಟು ಇಟ್ಕೋಬೇಕು ಅಂತ ನಿಮ್ಗೆ ಡೌಟ್ ಬರುತ್ತೆ. ಕಸ್ಟಮರ್ ಹತ್ರ ನಾವು ತಗೋಬೇಕಾದ್ರೆ ಕೇಳ್ತೀನಿ, ಒನ್ ಸೈಡ್ ಒನ್ ಸೈಡ್ ಶೋಲ್ಡರ್ ಬರುತ್ತಲ್ಲ, ಅದು ನಿಮ್ಗೆ ಎಷ್ಟು ಬೇಕು ಅಂತ ಅವಾಗ ನಾವು ಕೇಳ್ಕೊಂಡು, ಒಬ್ಬೊಬ್ರು 2 ಇಂಚ್ ಹಾಕ್ತಾರೆ, ಒಬ್ಬೊಬ್ರು 1.5 ಬೇಕು ಅಂತಾರೆ. ಇವ್ರು ಬಂದ್ಬಿಟ್ಟು ನಮ್ಗೆ ಶೋಲ್ಡರ್ ಅಂತ ಬಂದ್ಬಿಟ್ಟು 2 ಇಂಚು ಹೇಳಿದ್ದಾರೆ. 2 ಇಂಚ್ ಹೇಳಿದ್ದಾರೆ. ಅವಾಗ ಇಲ್ಲಿ ಹೊಲಿಯೋದಕ್ಕೆ ಸ್ವಲ್ಪ ಮಾರ್ಜಿನ್ ಬಿಟ್ಟು, ಮತ್ತೆ ಈ ಕಡೆ ಹೊಲಿಯೋದಕ್ಕೆ ಸ್ವಲ್ಪ ಮಾರ್ಜಿನ್ ಬಿಟ್ಟು ಇಷ್ಟು ತಗೊಂತೀನಿ. ಈ ಕಡೆ ಎಷ್ಟೇ ಬರ್ಲಿ ಅದಷ್ಟು ಬ್ರಾಡ್ ಇರುತ್ತೆ ನಮ್ಗೆ. ಅದೆಷ್ಟು ಅಂತ ನೋಡ್ಕೋಬಹುದು, ಇಲ್ಲ ನೋಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಅದಕ್ಕೆ ಒಂದು ಲೈನ್ ಹಾಕ್ತೀನಿ ಈ ತರ. ಮತ್ತೆ ಇದು ವೇಸ್ಟ್ ಗೆ ಇಲ್ಲೊಂದು ಲೈನ್ ಹಾಕ್ತೀನಿ. ಮತ್ತೆ ಇದು ಮಾರ್ಜಿನ್ಗೆ ಎಷ್ಟಾದ್ರೂ ಇಟ್ಕೋಬಹುದು. ನಾನು ಸ್ಟ್ಯಾಂಡರ್ಡ್ ಆಗಿ 1.5 ಇಂಚು ಮಾರ್ಜಿನ್ ಅನ್ನೋದು ಇಟ್ಕೊಂತೀನಿ. ಮತ್ತೆ ಇಲ್ಲೂ ಡಾಟ್ ಮಾರ್ಜಿನ್. ಮತ್ತೆ ಇದು ನೆಕ್ ಬಂದ್ಬಿಟ್ಟು ವಿ ನೆಕ್ ಇದೆ ನೋಡಿ, ಈ ತರ ವಿ ನೆಕ್. ಇಲ್ಲಿ ಉಕ್ಸ್ ಪಟ್ಟಿಗೆ ಮಾರ್ಜಿನ್ ಕ್ಲೋಸ್ ಆಗುತ್ತೆ. ಮತ್ತೆ ಇದು ಹಾರ್ಮೋಲ್ ಚೆಕ್ ಮಾಡ್ಕೋಬಹುದು. ಮತ್ತೆ ನೋಡಿ ಸ್ಕೇಲ್ ಯೂಸ್ ಮಾಡ್ಕೋಬೇಕು. ನೋಡಿ ಸ್ಕೇಲ್ ಯೂಸ್ ಮಾಡ್ಕೊಂಡು ನೋಡಿ ಈ ತರ ಯೂಸ್ ಮಾಡ್ಕೊಂಡ್ವಿ. ಮತ್ತೆ ನಾವು ಇವಾಗ ಚೆಕ್ ಮಾಡ್ಕೋಬಹುದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಹಾರ್ಮೋಲ್ ಇಲ್ಲಿ ನೋಡಿ ಟೇಪ್ ನ ಹಿಂಗೆ ಇಟ್ಕೊಂಡು ನೋಡಿ 7 ಇಂಚು, ಇಲ್ಲೆಷ್ಟು ಇದೆ 14, ಇಲ್ಲೆಷ್ಟು ಬಂತು 14. ನೋಡಿ ಪರ್ಫೆಕ್ಟ್ ಆಗಿ ಬಂತು. ಈ ತರ ನಾವು ಪ್ರತಿಯೊಂದು ಮೆಜರ್ಮೆಂಟ್ ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ನಮ್ಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಈ ಮೆಜರ್ಮೆಂಟ್ ಗೆ ತಕ್ಕಂಗೆ ನೋಡಿ ಈ ತರ ನೀಟಾಗಿ ಇಟ್ಕೊಂಡು 14 ಇಂಚ್ ಬರುತ್ತೆ. ಇಲ್ಲಿ 14 ಇದೆ, ಸ್ಲೀವ್ಸ್ ಅಲ್ಲೂ 14ಕ್ಕೆ 1/4 ಇಂಚ್ ಕಮ್ಮಿ ಇಟ್ಟಿದೀವಿ. ಅಟ್ಯಾಚ್ ಮಾಡ್ಬೇಕಾದ್ರೆ ಶೇಪ್ ಅಲ್ಲಿ ಬರುತ್ತೆ 14 ಬರುತ್ತೆ. ಈ ತರ ಇದನ್ನ ಕ್ಲಿಯರ್ ಮಾಡ್ಕೋಬಹುದು. ಅದೇ ರೀತಿ ಫ್ರಂಟ್ ಬಂದಾಗ ಯಾವ ತರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದೇ ರೀತಿ ಫ್ರಂಟ್ ನ ಕಟ್ ಮಾಡ್ಬೇಕಾದ್ರೆ ನಾವು ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಆಲ್ರೆಡಿ ಬ್ಯಾಕ್ ಗೆ ಹುಕ್ಸ್ ಬರುತ್ತೆ. ಬ್ಯಾಕ್ ಅಲ್ಲಿ ಮಾರ್ಜಿನ್ ಅನ್ನು ಬಿಟ್ಟಿದೀವಿ ಹೊಲಿಯೋದಕ್ಕೆ. ಫ್ರಂಟ್ ಹುಕ್ಸ್ ಏನು ಬರೋದ್ರಿಂದ ಫುಲ್ ಕ್ಲೋಸ್ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಸ್ಟ್ರೈಟ್ ಲೈನ್. ಅದಕ್ಕೆ ಇದಕ್ಕೆ ಮಾರ್ಜಿನ್ ಏನು ಇಡಂಗಿಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಸ್ಟ್ರೈಟ್ ಲೈನ್ ನ ಫಸ್ಟ್ ಒಂದು ಲೈನ್ ಹಾಕೊಂಡಿದೀನಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಹತ್ರ ಆಲ್ರೆಡಿ ಬ್ಯಾಕ್ ಅಲ್ಲಿ ಹೆಂಗ್ ಹಾಕೊಂಡಿರ್ತೀವೋ ಸೇಮ್ ಅದೇ ರೀತಿನೇ ಇಲ್ಲೂ ಹಾಕೋಬೇಕು. 11 ಇಂಚ್ ಬರುತ್ತೆ. ಮತ್ತೆ ಒಳ್ಳೆ 1/4 ಇಂಚ್ ಬಿಟ್ಟು ಇಲ್ಲಿ 1/4 ಇಂಚ್ ಬಿಟ್ಟು ಇಲ್ಲಿ ಇದು 11 ತಗೊಂಡಿದ್ದೀನಿ. ಬ್ಯಾಕ್ ಅಲ್ಲಿ ಸೇಮ್ ತಗೊಂಡ್ವಲ್ಲ ಅದೇ ತರ. ಮತ್ತೆ ಇಲ್ಲಿ ಒಂದ್ ಸೈಡ್ ಶೋಲ್ಡರ್ 2 ಬೇಕು ಅಂದಿದ್ದಾರೆ. ಆ 2ಕ್ಕೆ ಈ ಕಡೆ ಮಾರ್ಜಿನ್ ಬಿಟ್ಟು ಮಾರ್ಕ್ ಹಾಕೊಂಡಿದ್ದೀನಿ.
ಅದಾದ್ಮೇಲೆ ಇಲ್ಲೂ ಸೇಮ್ ಈ ತರ 5ವರೆಗೆ 5 ಕಾಲ್ ತಗೊಂಡಿದ್ದು, ಮತ್ತೆ ಇಲ್ಲೂ 5ವರೆ ಸೇಮ್ ಹಾಕೊಂತೀವಿ. ಮತ್ತೆ ಸೇಮ್ ಒಂದ್ ಲೈನು, ಮತ್ತೆ ಇದ್ರದ್ದೊಂದು ಲೈನು, ಮತ್ತೆ ಇಲ್ಲಿ ಫ್ರಂಟ್ ಡೀಪ್ ಅನ್ನೋದು ನಮ್ಗೆ 6ವರೆ ಇದೆ, 6ವರೆಗೆ ಒಂದ್ ಲೈನು. ಇಲ್ಲಿ ಮಾರ್ಜಿನ್ ಲೈನ್ ಹಾಕಿಲ್ಲ, ಅದು ಬ್ಯಾಕ್ ಅಲ್ಲೂ ಇರುತ್ತೆ, ನೀವು ಬ್ಯಾಕ್ ಅಲ್ಲಿ ಹಂಗೆ ಬಿಟ್ಕೋಬೇಕು, ಇಲ್ಲಾಂದ್ರೆ ಗೊತ್ತಾಗೋಕ್ಕೋಸ್ಕರ ಒಂದ್ ಲೈನ್ ಹಾಕೊಳ್ಳಿ, ಏನಾಗಲ್ಲ. ಇಲ್ಲಿ ಮಾರ್ಜಿನ್ ಕಂಪಲ್ಸರಿ ಬಿಡ್ಬೇಕು. ಇದು 5ವರೆಗೆ ಮಾಮೂಲಿ ಹಾಕಿದ್ನೆ. ಇಲ್ಲಿ ಬಂದ್ಬಿಟ್ಟು ನಮ್ಗೆ 7ವರೆ ಇತ್ತು, ಅಂದ್ರೆ 30ರಲ್ಲಿ 30ಯಲ್ಲಿ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ 7ವರೆ ಬರುತ್ತೆ. ಆ 7ವರೆನ ಸೇಮ್ ಇಟ್ಕೊಂಡಿದೀವಿ. ಇಲ್ಲಿ 6ವರೆ ಇದೆ, ಎಷ್ಟು 26 ಅಲ್ಲಿ ಡಿವೈಡೆಡ್ ಬೈ 4 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 6ವರೆ ಬರುತ್ತೆ. 6ವರೆ ಸೇಮ್ ಇಟ್ಕೊಂಡಿದ್ದೀನಿ. ಮತ್ತೆ ಡಾಟ್ ಮಾರ್ಜಿನ್ ಇದೆ ಬ್ಯಾಕ್ ಅಲ್ಲಿ, ಡಾಟ್ ಹೊಡೆಯಕ್ಕೆ ಮಾರ್ಜಿನ್ ಬಿಟ್ಟು, ಬ್ಯಾಕ್ ಹೆಂಗಿರುತ್ತೋ ಬ್ಯಾಕ್ ಕಟ್ ಮಾಡಿ ಬ್ಯಾಕ್ ಪ್ರಕಾರನೇ ಫಾಲೋ ಮಾಡೋಣ ಇದನ್ನ. ಮತ್ತೆ ಮಾರ್ಜಿನ್ಗೆ ನೋಡಿ, ಇದು ಸ್ಕೇಲ್ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊಂತೀವಿ, ಮಾರ್ಕ್ ಮಾಡ್ಕೊಂಡಿದೀವಿ. ಮತ್ತೆ ನೆಕ್ ಡೀಪ್ದು ಮಾರ್ಕ್ ಮಾಡಿದೀನಿ. ಮತ್ತೆ ಇದು ಬಂದ್ಬಿಟ್ಟು ಕೆಳಗಡೆನು 3 ಇಂಚೆ ನಾವು ಮಾಡ್ಕೋಬೇಕು, ಈ ತರ 3 ಇಂಚು. ಮತ್ತೆ ಇಲ್ಲಿಗೊಂದು ಲೈನ್ ಹಾಕಿ, ಇದು ಲೀಫ್ ನೆಕ್ ಆಗಿರೋದ್ರಿಂದ ನೋಡಿ, ನಾವು ಒಂದ್ ಸೈಡ್ ಈ ತರ ಡ್ರಾಯಿಂಗ್ ಮಾಡ್ಕೊಂಡ್ರೆ ಅದು ಹಿಂಗ್ ಓಪನ್ ಆದಾಗ 2 ಸೈಡ್ ಬರುತ್ತೆ. ಈ ತರ ಫ್ರಂಟ್ ನ ಲೀಫ್ ನೆಕ್ ಮಾರ್ಕ್ ಮಾಡ್ಕೊಂಡಿದೀವಿ. ಮತ್ತೆ ಹಾರ್ಮೋಲ್ ಚೆಕ್ ಮಾಡ್ಕೋಬಹುದು ನಾವು. ಆಲ್ರೆಡಿ ಫ್ರಂಟ್ ಅಲ್ಲಿ ಬಂದಿದೆ, ಬ್ಯಾಕ್ ಅಲ್ಲಿ ಬಂದಿದೆ, ಇಲ್ಲೆಲ್ಲೂ ಸೇಮ್ 7 ಕರೆಕ್ಟ್ ಆಗಿ ಬಂದಿದೆ. ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ನಮ್ಗೆ ಡಿಫ್ರೆನ್ಸ್ ಬಂದ್ಬಿಟ್ಟು ಫ್ರಂಟ್ ಶೇಪ್ ಬರುತ್ತೆ. ಫ್ರಂಟ್ ಶೇಪ್ ನ ಯಾವ ತರ ತಗೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾವು ಇಲ್ಲಿ ಬಂದಾಗ ಅರ್ಧ ಇಂಚ್ ಅನ್ನೋದು ತಗೋಬೇಕು. ಬ್ಯಾಕ್ ಶೇಪ್ ಆಲ್ರೆಡಿ ಬ್ಯಾಕ್ ನೋಡ್ಕೊಂಡು ನಾವು ಫ್ರಂಟ್ ನ ಈ ಆರ್ಮೋಲ್ ನೀಟಾಗಿ ಕಟ್ ಮಾಡಿರ್ತೀವಿ. ಅರ್ಧ ಇಂಚ್ ಡಿಫ್ರೆನ್ಸ್ ತಗೊಳ್ಳಿ. ಅರ್ಧ ಇಂಚ್ ನ ಕರೆಕ್ಟ್ ಆಗಿ ನೋಡಿ, ಇಲ್ಲಿ ಬಂದಾಗ ಕರೆಕ್ಟ್ ಆಗಿರ್ಬೇಕು, ಇಲ್ಲಿ ಕರೆಕ್ಟ್ ಆಗಿರ್ಬೇಕು, ಸೆಂಟ್ರಲ್ ಮಾತ್ರ ಈ ತರ ಅರ್ಧ ಇಂಚು ಶೇಪ್ ಅನ್ನು ತಗೊಳ್ಳಿ. ಇದು ಫಿನಿಶಸ್ ಕಟ್ ಆಗಿರೋದ್ರಿಂದ. ಅದಾದ್ಮೇಲೆ ಫ್ರಂಟ್ ಲೆಂತ್ ಎಷ್ಟಿದೆ ನಾವು ನೋಡ್ಕೋಬಹುದು. ಇಲ್ಲಿ 9, 12 ಇದೆ. ಇಲ್ಲಿ 9 ಒಂದ್ ಮಾರ್ಕು, 12 ಅಂದ್ರೆ ಸ್ವಲ್ಪ ಮಾರ್ಜಿನ್ ಬೇಕು ಅದಕ್ಕೆ. ಮತ್ತೆ ಇಲ್ಲಿ ಸ್ವಲ್ಪ ಪಟ್ಟಿ ತರ ನೀಟಾಗಿ ಕುತ್ಕೋಬೇಕು, ಅದಕ್ಕೋಸ್ಕರ 1.5 ಇಂಚ್ ಅನ್ನೋದು 1.5 ಇಂಚ್ ಎಕ್ಸ್ಟ್ರಾ ತಗೋಬೇಕು ಪ್ರಿನ್ಸಸ್ ಕಟ್ಟಿದ್ರೆ. ನೋಡಿ, ಇಲ್ಲಿ 1 ಇಂಚ್ ಸಾಕು, ಸಣ್ಣ ಇದಾರೆ ಇವರು, 1 ಇಂಚ್ ಸಾಕಾಗುತ್ತೆ. ನಾವ್ ಇವಾಗ ನೋಡಿ, ಈ ತರ ಬ್ಲೌಸ್ ಲೆಂತ್ ಎಷ್ಟಿದೆ, ಇದು 12.5 ಇದೆ. ಇಲ್ಲಿ 12.5 ಇದೆ ನೋಡಿ. ಪ್ರಿನ್ಸಸ್ ಕಟ್ ಬಂದಾಗ ನೋಡಿ, ಈ ತರ ಶೇಪ್ ಅನ್ನೋದು ಕೊಡಬೇಕು. ಮಿಡಿಲ್ ಚೆಸ್ಟ್ ಇರುತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಡೌನ್ ಅನ್ನೋದು ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ನೋಡಿ, ಇಲ್ಲಿ ಜಸ್ಟ್ ಪಾಯಿಂಟ್ ಹತ್ರ ಮಾರ್ಜಿನ್ ಯಾವ ತರ ಕೊಡ್ಬೇಕು ನೋಡಿ. ಇದಕ್ಕೆ 3.5 ಸಾಕು. ಇಲ್ಲಿ ಸ್ವಲ್ಪ ಕಮ್ಮಿ ತಗೊಂತೀವಿ. ಮತ್ತೆ ಇಲ್ಲಿ ಡಾಟ್ಗೆ ನಾವು ಬಂದ್ಬಿಟ್ಟು 1.5 ಇಂಚ್ ತಗೊಂತೀವಿ. ನೋಡಿ, ಈ ತರ ಲೈನು. ಮತ್ತೆ ಇಲ್ಲಿಂದ ಹಾರ್ಮೋಲ್ಗೆ ಒಂದ್ ಲೈನು ನೋಡಿ. ಈ ತರ ಇದನ್ನ ಈ ತರ ಕಟ್ ಮಾಡ್ಕೊಂತೀವಿ. ಇದು ಬಂದ್ಬಿಟ್ಟು ನಮ್ಗೆ ಒರಿಜಿನಲ್ ಪೀಸ್ ಆಗುತ್ತೆ. ಇದು ಇದ್ರಲ್ಲಿ ಮಾರ್ಜಿನ್ ಎಲ್ಲ ಅದ್ರಲ್ಲೇ ಇರುತ್ತೆ, ಜಾಯಿನ್ ಆಗ್ಬಿಟ್ಟು. ಮತ್ತೆ ಈ ಪೀಸು ಇಲ್ಲಿ ಕಮ್ಮಿ ಆಗಿರ್ಬೋದು ನಿಮ್ಗೆ, ಈ ಪೀಸ್ ನ. ಅದನ್ನ ನಾನು ಫುಲ್ ವಿಡಿಯೋದಲ್ಲಿ ಕಟಿಂಗ್ ಮಾಡ್ಬೇಕಾದ್ರೆ ತೋರಿಸ್ಕೊಟ್ಟಿದೀನಿ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ಇದನ್ನ ಈ ಪೀಸ್ ನ ತೆಗೆದ್ಬಿಟ್ಟು ಈ ಪೀಸ್ಗೆ ಮಾತ್ರ ನಾವು 1.5 ಇಂಚು, ಈ ಸೈಜ್ಗೆ ಎಷ್ಟಿದೆ 34 ಇಂಚ್ ಡಿಫ್ರೆನ್ಸ್. 4 ಅಲ್ಲಿ ಡಿವೈಡೆಡ್ ಬೈ 4 ಮಾಡಿದಾಗ, ಯಾಕಂದ್ರೆ ಇದು 4 ಮಾಡ್ತೀವಿ, 4 ಮಾಡಿದಾಗ ಏನಾಗುತ್ತೆ ನಮ್ಗೆ 1 ಇಂಚ್ ಅನ್ನೋದು ಬರುತ್ತೆ. ಆ 1 ಇಂಚ್ ಅನ್ನೋದು ಇಲ್ಲಿ ತಗೊಂಡಿರ್ತೀವಿ. ಈ ಪೀಸ್ ನ ತೆಗೆದು ಬಿಡ್ತೀವಿ. ಅದಾದ್ಮೇಲೆ ಈ ಪೀಸ್ ಅಲ್ಲಿ ಮಾತ್ರ ನಾವು 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂತೀವಿ. 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನೋಡಿ, ಇದನ್ನ ಇಲ್ಲಿಗೆ ಜಾಯಿನ್ ಮಾಡ್ತೀವಿ. ಮತ್ತೆ ಇದನ್ನ ಇಲ್ಲಿಗೆ ಜಾಯಿನ್ ಮಾಡ್ತೀವಿ, ಈ ತರ. ಅವಾಗ ನೋಡಿ ಹಿಂಗೆ ಶೇಪ್ ಬರುತ್ತೆ.
ಈ ಪೀಸ್ ಅಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಮತ್ತೆ ಈ ಪೀಸ್ ಸ್ಟ್ರೈಟ್ ಇರುತ್ತಲ್ಲ ಇದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ನಮ್ಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಯಾಕಂದ್ರೆ ಈ ಪೋರ್ಷನ್ ಅಲ್ಲೇ ನಮ್ಗೆ ಸ್ವಲ್ಪ ಲೂಸ್ ಬೇಕು. ಲೂಸ್ ಎಷ್ಟು ಕೊಡ್ಬೇಕು ಅಂತಂದ್ರೆ ನಾವ್ ಇಲ್ಲಿ ಮೆಜರ್ಮೆಂಟ್ ಅಲ್ಲಿ ನೋಡ್ಬೋದು 30ಗೂ 31ಗೂ ಡಿಫ್ರೆನ್ಸಸ್. ಇದು ವೇಸ್ಟ್ಗೂ 26 ಇದೆ, ಚೆಸ್ಟ್ 30 ಇದೆ, ಸೆಂಟ್ರಲ್ಲಿ 4 ಇಂಚ್ ಗ್ಯಾಪ್ ಇದೆ. ಆ 4 ಇಂಚ್ ಚೆಸ್ಟ್ ಗೆ ನಾವು ಇಲ್ಲಿ ಎಷ್ಟು ಕೊಡ್ತಾ ಇದೀವಿ, ಡಿವೈಡೆಡ್ ಬೈ 4 ಮಾಡಿದಾಗ 1 ಇಂಚ್ ಬರುತ್ತೆ. ಆ 1 ಇಂಚ್ ಅನ್ನೋದು ನಾವ್ ಇಲ್ಲಿ ಬಿಟ್ಕೋಬಹುದು. ಇಲ್ಲಿ ಎಕ್ಸ್ಟ್ರಾ ಕೊಟ್ಕೊಂಡು ಈ ಶೇಪ್ ನ ತಗೊಂಡ್ರೆ ಪ್ರಿನ್ಸೆಸ್ ಕಟ್ ಅನ್ನೋದು ನೀಟಾಗಿ ಶೇಪ್ ಅಲ್ಲಿ ಬರುತ್ತೆ. ಇನ್ನು ಬೇಕಂದ್ರೆ ನಮ್ಮ ಹಿಂದೆ ವಿಡಿಯೋದಲ್ಲಿ ಹೆಚ್ಚು ಕಮ್ಮಿ ಒಂದು 400 ವಿಡಿಯೋಸ್ ಮಾಡಿದೀನಿ, ಅದ್ರಲ್ಲಿ ನೀವು ನೋಡ್ಕೋಬಹುದು ಪ್ರಿನ್ಸೆಸ್ ಕಟ್ಗೆ. ಇದಕ್ಕೆ ಪೇಪರ್ಗೆ ಯಾವ ತರ ಪೇಪರ್ ಅಲ್ಲಿ ಇಲ್ಲ ಬಟ್ಟೆಯಲ್ಲಿ ಲೈನಿಂಗ್ ಅಲ್ಲಿ ಕಟ್ ಮಾಡಿ ತೋರಿಸ್ಕೊಟ್ಟಿದೀನಿ, ಯಾವ ತರ ಶೇಪ್ ಆಗಿ ಕಟ್ ಮಾಡಬೇಕು ಅಂತ ನಿಮ್ಗೆ ನೀಟಾಗಿ ತೋರಿಸ್ಕೊಟ್ಟಿದೀನಿ. ಅದೇ ರೀತಿ ನೀವು ಯಾರಾದ್ರೂ ಕಮೆಂಟ್ ಮಾಡಿ ಇದನ್ನ ನೀಟಾಗಿ ಈ ಕಡೆಯಿಂದ ಡ್ರಾಯಿಂಗ್ ಮಾಡಿ ತೋರಿಸಿ ಅಂತಂದ ಅದನ್ನು ತೋರಿಸ್ಕೊಡ್ತೀನಿ. ಅದೇ ರೀತಿ ನಾವು ಇದೇ ತರ ಕಟ್ ಮಾಡಿದ್ರೆ ನಾನು ಇದೇ ತರ ತೋರಿಸ್ಕೊಟ್ಟಿದ್ದೀನಿ, ಸ್ವಲ್ಪ ಈಸಿ ಆಗಲಿ ನೀಟಾಗಿ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋ ತುಂಬಾನೇ ಮಾಡ್ತೀನಿ. ಆಲ್ರೆಡಿ ಸಂಡೇ ಟೈಮ್ ಯಾರಾದ್ರೂ ಇನ್ನೂ ಡೌಟ್ ಇದ್ರೆ ದೂರದಲ್ಲಿ ಇರೋರೇ ಆಗಿರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ಎಲ್ಲೇರಾದ್ರೂ ಇನ್ನೂ ಏನೋ ಡೌಟ್ಸ್ ಇದೆ ಅಂದ್ರೆ ಸಂಡೇ ಟೈಮ್ ಫೋನ್ ಮಾಡ್ಕೊಂಡ್ ಬನ್ನಿ. ನಿಮ್ ಮುಂದೆನೆ ನಿಮ್ ಬ್ಲೌಸ್ ನ ಕಟ್ ಮಾಡ್ಕೊಡ್ತೀನಿ. ನೀವು ತಗೊಂಡೋಗಿ ಫಿಟ್ಟಿಂಗ್ ಚೆಕ್ ಮಾಡಿ, ಚೆಕ್ ಮಾಡಾದ್ಮೇಲೆ ನಮ್ ವಿಡಿಯೋಸ್ ನ ಫಾಲೋ ಮಾಡಿ.